8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಬ್ಯಾಕ್ಟೀರಿಯಾ. ದುಂಡಾಕಾರದ, ಅರ್ಧವಿರಾಮ, ಚಿಹ್ನೆ ಆಕಾರದ, ಸುರುಳಿ ಆಕಾರದ ಅಥವಾ ದಂಡಕಾರದ ಒಂದು ಉದ್ದ ಕೂದಲಿನಂತಹ ರಚನೆ. ಜೀವಕೋಶದ ಸುತ್ತಲೂ ಅನೇಕ ರೋಗಗಳು ಸಣ್ಣ ಕೂದಲಿನಂತಹ ರಚನೆಗಳನ್ನು ಹೊಂದಿದೆ. ನನ್ನಿಂದ ಟೈಫಾಯ್ಡ್, ಕಾಲರಾ ಮತ್ತು ಆಮ್ಲತೆಯಂತಹ ರೋಗಗಳು ಬರುತ್ತವೆ. ತಡೆಗಟ್ಟುವುದು ಶುದ್ಧವಾದ ನೀರು ಕುಡಿಯುವುದು, ಶುದ್ಧವಾದ ಆಹಾರ ಸೇವನೆ, ಲಸಿಕೆ ಸೇವನೆಗಳು. ನನ್ನ ಹೆಸರು ಅಶ್ವಿನಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ವೈರಸ್. ವೈರಸ್ಗಳು ಸೂಕ್ಷ್ಮ ಮತ್ತು ಅಕೋಶೀಯವಾಗಿವೆ. ವೈರಸ್ಗಳು ಜೀವಂತ ಜೀವಕೋಶವನ್ನು ಪ್ರವೇಶಿಸಿದಾಗ ಮಾತ್ರ ಅವು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತವೆ. ಅವು ಸಸ್ಯಗಳು, ಪ್ರಾಣಿಗಳು ಅಥವಾ ಬ್ಯಾಕ್ಟೀರಿಯಾದ ಕೋಶಗಳಿಗೆ ಸೋಂಕು ಉಂಟು ಮಾಡಬಹುದು. ನನ್ನಿಂದ ಡೆಂಗು, ಫ್ಲೂ ಮತ್ತು ಕಾಮಲೆಗಳಂತಹ ರೋಗಗಳು ಬರುತ್ತವೆ. ತಡೆಗಟ್ಟುವಿಕೆ ಶುದ್ಧವಾದ ಆಹಾರ, ಶುದ್ಧವಾದ ನೀರು, ಲಸಿಕೆಗಳ ಸೇವನೆಗಳು. ಧನ್ಯವಾದಗಳು. ನನ್ನ ಹೆಸರು ಅಂಕಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಶಿಲೀಂಧ್ರ. ನಾನು ಕ್ಲೋರೋಫಿಲ್ ಇಲ್ಲದ ಕಾಲೊಡೆದ ತಂತುಗಳು ಮತ್ತು ಬ್ರಷ್ ನಂತ ರಚನೆಯನ್ನು ಹೊಂದಿದ್ದೇನೆ. ಕಾರಣಗಳು: ಅಧಿಕ ತೇವಾಂಶ. ಗಾಳಿಯಲ್ಲಿರುವ ತೇವಾಂಶದಿಂದ ಮೈಯ ಬೆವರು ಬೇಗ ಆವಿಯಾಗದೆ ಚರ್ಮವು ಒದ್ದೆಯಾಗಿರುತ್ತವೆ. ಒದ್ದೆಯಾದ ಬಟ್ಟೆ. ಮಳೆಗೆ ನೆನೆದ ಬಟ್ಟೆಗಳನ್ನು ಮತ್ತು ಸರಿಯಾಗಿ ಒಣಗಿದ ಬಟ್ಟೆಗಳನ್ನು ಧರಿಸುವುದರಿಂದ. ನೈರ್ಮಲ್ಯ ಕೊರತೆ. ಮೈಯನ್ನು ಸ್ವಚ್ಛವಾಗಿ ಮತ್ತು ಒಣಗಿಸಿಟ್ಟುಕೊಳ್ಳದೆ ಇರುವುದು. ಲಕ್ಷಣಗಳು: ಚರ್ಮದ ಮೇಲೆ ಕೆಂಪು ಬಣ್ಣದ ಗುಳ್ಳೆಗಳು ಮತ್ತು ದದ್ದುಗಳು. ವಿಪರಿಚಿತ ತುರಿಕೆ ಮತ್ತು ಉರಿ. ತಡೆಗಟ್ಟುವ ಕ್ರಮಗಳು: ಮೈಯನ್ನು ಸದಾ ಶುದ್ಧವಾಗಿ ಮತ್ತು ಒಣದಾಗಿ ಇಟ್ಟುಕೊಳ್ಳಿ. ಸಡಿಲವಾಗಿ ಮತ್ತು ಹತ್ತಿಯ ಬಟ್ಟೆಯನ್ನು ಧರಿಸಬೇಕು. ಒಂದೇ ಬಟ್ಟೆಯನ್ನು ಮತ್ತು ಒದ್ದೆ ಬಟ್ಟೆಯನ್ನು ದೀರ್ಘಕಾಲ ಧರಿಸಬಾರದು. ಧನ್ಯವಾದಗಳು. ಹೆಸರು ಮಹಾಲಕ್ಷ್ಮಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಶೈವಲ. ನಾನು ಹಸಿರು ವರ್ಣಕ ಕ್ಲೋರೋಫಿಲ್ ಇರುವ ದುಂಡನೆಯ ರಚನೆಗಳು. ನಾನು ಶೈವಲಗಳು ಎಂದರೆ ಪಾಚಿಗಳು. ಇವು ನೀರು ಅಥವಾ ತೇವಾಂಶವಿರುವ ಸ್ಥಳಗಳಲ್ಲಿ ಬೆಳೆಯುವ ಸಸ್ಯಗಳು. ನಾನು ಸಸ್ಯಗಳಲ್ಲಿ ಕೆಂಪು ತುಕ್ಕು ರೋಗ ಅಥವಾ ಎಲೆ ಚುಕ್ಕಿಯ ರೋಗ ಉಂಟು ಮಾಡುತ್ತೇನೆ. ಇಂತಹ ಸಸ್ಯಗಳು ಪ್ರಾಣಿಗಳು ತಿಂದಾಗ ಪಾಚಿ ವಿಷಬಾಧೆ ಎನ್ನುವ ರೋಗ ಉಂಟು ಮಾಡುತ್ತದೆ. ಕಲುಷಿತ ನೀರನ್ನು ಕುಡಿಯದಂತೆ, ಕಲುಷಿತ ನೀರಿನಲ್ಲಿ ಈಜದಂತೆ ತಡೆಯುವುದು. ಧನ್ಯವಾದಗಳು. ಹೆಸರು ಸೃಷ್ಟಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಅಮೀಬ. ನಾನು ನೀರಿನಲ್ಲಿ ಚಲಿಸುತ್ತೇನೆ. ಏಕಕೋಶ ಜೀವಿಯು ಚಲಿಸುತ್ತದೆ. ನಿಯತ ಆಕಾರ ಹೊಂದಿರುತ್ತದೆ. ನನ್ನಿಂದ ಅಮೀಬಿಯಾಸಿಸ್ ಮತ್ತು ಮೆದುಳು ತಿನ್ನುವ ಅಮೀಬ ಸೋಂಕು ಬರುತ್ತವೆ. ಇಲ್ಲಿ ತಡೆಗಟ್ಟಲು ಶುದ್ಧವಾದ ನೀರು, ಆಹಾರ ಸೇವನೆಯಿಂದ ನನ್ನನ್ನು ತಡೆಗಟ್ಟಬಹುದು. ಹೆಸರು ಪೂಜಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಎಲ್ಲ ಸೂಕ್ಷ್ಮ ಜೀವಿಗಳಿಂದ ನಮ್ಮನ್ನು ನಾವು ರಕ್ಷಿಸಲು ಅನುಸರಿಸಬೇಕಾದ ಆರೋಗ್ಯಕರ ಜೀವನ ಶೈಲಿ: ಸಾಕಷ್ಟು ಹಣ್ಣುಗಳು, ತರಕಾರಿಗಳು ಮತ್ತು ಧಾನ್ಯಗಳಿರುವ ಸಂತುಲಿತ ಆಹಾರ ದಿನವೂ ಸೇರಿಸಿ. ಸಂಸ್ಕರಿಸಿದ ಕೊಬ್ಬಿನ ಆಹಾರ ಅಥವಾ ಸಕ್ಕರೆಯ ಅಂಶವಿರುವ ಆಹಾರ ಮತ್ತು ಪಾನೀಯಗಳನ್ನು ಸೇವಿಸಲೇಬೇಡಿ. ಬಯಲಿನಲ್ಲಿ ಆಟವಾಡುವ ಮೂಲಕ, ಓಟ, ನಡಿಗೆ, ಸೈಕಲ್ ಸವಾರಿ ಅಥವಾ ವ್ಯಾಯಾಮ ಮಾಡುವ ಮೂಲಕ ದೈಹಿಕವಾಗಿ ಸಕ್ರಿಯರಾಗಿರಿ. ಪರದೆಯ ಮೇಲೆ ಸಮಯವನ್ನು ಮಿತಿಗೊಳಿಸಿ ಮತ್ತು ನಿಸರ್ಗದಲ್ಲಿ ಹೆಚ್ಚಿನ ಸಮಯ ಕಳೆಯಿರಿ. ನಿಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ದೊರಕಲು, ಚೇತರಿಸಿಕೊಳ್ಳಲು ಸಹಾಯವಾಗುವಂತೆ ಸಾಕಷ್ಟು ನಿದ್ರೆ ಮಾಡಿ. ತಂಬಾಕು, ಆಲ್ಕೋಹಾಲ್ ಮತ್ತು ಮಾದಕ ವಸ್ತುಗಳಂತಹ ಹಾನಿಕಾರಕ ವಸ್ತುಗಳು ಸ್ಪಷ್ಟವಾಗಿ ಧಿಕ್ಕರಿಸಿ. ಧನ್ಯವಾದಗಳು.